ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಮತ್ತು ವಿಡಿಯೋ ನೋಡ್ತಾರೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಎಲ್ಲರೂ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಇವತ್ತು ನಮ್ಮ ಮಗಳದು ಸ್ಕೂಲ್ ವತಿಯಿಂದ ಟ್ರಿಪ್ ಇತ್ತು. ಅವಳನ್ನ ಅರ್ಲಿ ಮಾರ್ನಿಂಗ್ಗೆ ಬಿಟ್ಟು ಅವಳು ಒಟ್ಟಿಗೆ ಲಾಕ್ ಮಾಡೋಣ ಅಂತ ಅಂದ್ಕೊಂಡೋಗ್ಬಿಟ್ಟು ಅವಳು ರೆಡಿ ಮಾಡಿ, ಇನ್ನೊಂದು ಚಿಕ್ಕವಳು ಸಿಕ್ಕಾಪಟ್ಟೆ ತುಂಟೆ ಅವಳು ಎಲ್ಲ ರೆಡಿ ಮಾಡಿಕೊಂಡು ಫ್ಯಾಮಿಲಿ ಕರ್ಕೊಂಡು ಹೋಗಿ ಅವ್ರು ಫಸ್ಟು ಅದನ್ನ ಅಟ್ ಟೈಮ್ ಬಿಡಬೇಕಲ್ಲ, ಬಸ್ಸೆಲ್ಲ ಹೊಂಟೋಗ್ಬಿಟ್ರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಕೆರ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ. ಹಂಗೆ ನೋಡೋಕೆ ಹೋದರೆ ತಕ್ಷಣ ಅವಳನ್ನ ಬಿಟ್ಟು ಬರಬೇಕಾದ್ರೆ ನಮ್ಮ ವೈಫು ಒಳ್ಳೆ ಹೋಟ್ಲಿಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಯಾವುದಪ್ಪ ಒಳ್ಳೆ ಹೋಟ್ಲು ಅಂತ ಇವತ್ತು ನೋಡ್ಬೇಕು. ಆವಾಗ ಕಣ್ಣಿಗೆ ಬಿದ್ದಿದ್ದೆ ದೋಸೆ ಕಾರ್ನ. ಡೈಲಿ ನೋಡ್ತಾ ಇರ್ತೀನಿ, ಎಲ್ಲಿ ಕಾಸ್ಟ್ಲಿ ಇರುತ್ತೇನೋ ಬೇಡ ಅಂತ ನಮ್ಮ ವೈಫು ಭಾಳ ಇವತ್ತು ನೋಡ್ಕೊತಿರ್ತೀವಿ, ನಾಳೆ ಹೋಗ್ತೀವಿ, ಕಾಸ್ಟ್ಲಿ ಇದ್ರೆ ಏನಾಗುತ್ತೆ ಕರ್ಕೋದು. ಏನಲ್ಲ, ರೀಸನಬಲ್ ಪ್ರೈಸಲ್ಲೇ ಇದೆ. ಆರಾಮಾಗಿ ಬಡವರು ಕೂಡ ಹೋಗಿ ಆರಾಮಾಗಿ ಊಟ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಷ್ಟೊಂದು ಕಾಸ್ಟ್ಲಿ ಅಂತ ಏನಿಲ್ಲ. ಜೊತೆಗೆ ಒಂದು ಕಾಫಿ ಚೆನ್ನಾಗಿತ್ತು, ಸೂಪರಾಗಿತ್ತು. ದೋಸೆ ಅಂತೂ ಅಲ್ಟಿಮೇಟು. ನೀವು ಒಂದ್ಸಲಿ ಭೇಟಿ ಕೊಡಿ ದೋಸೆ ಕಾರ್ನರ್ಗೆ ಮೈಸೂರು ಕಡೆ ಬಂದಾಗ. ಫುಡ್ ಮಾತ್ರ ತುಂಬ ಟೇಸ್ಟಿಯಾಗಿ ಹೆಲ್ತಿಯಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಮೇಲೆ ಬರುತ್ತಾ ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅದಕ್ಕೆ ಗೊತ್ತಲ್ಲ, ಮಾಮೂಲಿ ಪೂಜೆ ಸಾಮಾನೆಲ್ಲ ತಗೊಳ್ಳಿ ಅಂತ ಹೇಳೋರು. ಹೂವು, ಎಲೆ ಅಡಿಕೆ, ಬಳೆ ಮತ್ತು ಬ್ಲೌಸ್ ಪೀಸ್, ಹೆಣ್ಮಕ್ಳಿಗೆ ಸಂಬಂಧಪಟ್ಟದ್ದು ಬ್ಲೌಸ್ ಪೀಸ್ ಎಲ್ಲ ತೆಗೆದುಕೊಟ್ರು ನಮ್ಮ ವೈಫ್ಗೆ. ಅವರು ಖುಷಿಪಡಿಸಿ ಹಾಗೆ ಮನೆಗೆ ಬಂದಿದ್ದೀವಿ. ಈ ಹೋಟ್ಲು ವಿಡಿಯೋನ ನಾನು ಈಗ ಇದು ನೆಕ್ಸ್ಟ್ ಅದೇ ಬರುತ್ತೆ, ಆ ವಿಡಿಯೋನ ಅದು ನೋಡಿ. ಆ ಹೋಟ್ಲು ನಿಮಗೆ ಇಷ್ಟ ಆಯಿತು ಅಂದರೆ ಒಂದ್ಸಲ ಭೇಟಿ ಕೊಡಿ. ಒಳ್ಳೆ ಫುಡ್ ಮಾತ್ರ ಸಖತ್ತಾಗಿರುತ್ತೆ. ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ಮೈಸೂರಿನ ಸಿದ್ಧಾರ್ಥದಲ್ಲಿ ಇರ್ತಕ್ಕಂಥ ದೋಸೆ ಕಾರ್ನರು. ಬನ್ನೂರಿಂದ ನಜರ್ಬಾದ್ ಬರೋರಿಗೆ ಎಡಗಡೆ ಇರುತ್ತೆ, ನಜರ್ಬಾದಿಂದ ಬನ್ನೂರು ಕಡೆ ಹೋಗೋರಿಗೆ ಬಲಗಡೆ ಇರುತ್ತೆ. ಮೇಯ್ನ್ ರೋಡಲ್ಲೇ ಇದೆ. ದೋಸೆಗೆ ತುಂಬ ಫೇಮಸ್ ಇದು. ತುಂಬ ಟೇಸ್ಟಿಯಾಗಿ ಹೆಲ್ತಿಯಾಗಿ ಮಾಡ್ತಾರೆ. ಮತ್ತು ಜೊತೆ ಕಾಫಿ ಟೀ ಕುಡಿದು ಇನ್ನೂ ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ ಸೂಪರಾಗಿ ಮಾಡ್ತಾರೆ. ಒಂದ್ಸಲಿ ಭೇಟಿ ಕೊಡಿ ಮೈಸೂರಿಗೆ ಬಂದವರು. ಒಳ್ಳೆ ಹೋಟೆಲ್ ಮಾತ್ರ. ಮತ್ತು ಕ್ಲೀನ್ನೆಸ್ ಹತ್ರ ತುಂಬ ಅದ್ಭುತವಾಗಿರುತ್ತೆ. ನೀಟಾಗಿ ಕ್ಲೀನಾಗಿ ಎಲ್ಲನೂ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಒಂದ್ಸಲಿ ಭೇಟಿ ಕೊಡಿ, ಇಲ್ಲಿ ದೋಸೆ ತಿಂದು ಖುಷಿಪಡಿ. ಜೊತೆಗೆ ನಾನು ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಹಾಕ್ತಾಯಿಲ್ಲ, ಯಾಕಂದರೆ ನನಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಲಿ ಕಾಪಿರೈಟ್ ಅಂತ ಬರ್ತಾಯಿದೆ. ಯೂಟ್ಯೂಬಿಂದಲೇ ನಾನು ತಿಳ್ಕೊಂಡು ಮಾಡಿದ್ದು. ಬಟ್ ಬೇಡ, ಇನ್ಮೇಲೆ ಕಾಪಿರೈಟ್ ಅಂತ ಬಂದ ಮೇಲೆ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನಾನೇ ಮೇಲೆ ಓನಾಗಿ ಟಮಟೆಗಳನ್ನ ತಗೊಂಬಂದು ಟಮಟೆ ಬರ್ಸ್ಕೊಂಡು ಮ್ಯೂಸಿಕ್ ಹಾಕೊಂಡು ಅಂದ್ಕೊಂಡಿದ್ದೀನಿ. ನೀವು ನೋಡಿ ಖುಷಿಪಡಿ, ಎಂಕರೇಜ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.